ರಾಜಾದಿರಾಜ ಹಸ್ತಿನಾವತಿ ಚಕ್ರೇಶ್ವರ ಗಾಂಧಾರಿ ದೇವಿ ಕುವರ ಚಲರಂಗಮಲ್ಲ ದಂಡು ದಾಳಿಗಳ ದಂಡ ದೊಡ್ಡ ಪ್ರಚಂಡ ಕೌರವೇಶ್ವರ ಬಹುಬರ 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 ಮುರುಗಲಾಂಚನನ ಮೆರಗು ಸ್ವರ್ಗೋಸನಕ್ಕೆ ಸರಿ ಹೋಲುವಂತಿರೇ ಮಾವ ಮುರುಗಲಾಂಚನನ ಮೆರಗು ಸ್ವರ್ಗೋಸನಕ್ಕೆ ಸರಿ ಹೋಲುವಂತಿರೇ ಸರಸಂಪನ್ನ ಕೀರ್ತಿ ಮಣಿಮಕುಟ ವರ್ಧನೆಗೆ ನಿಪುಣ ಎಡೆಗೆ ಸಕಲ ಭರಿತ ಸಂಭ್ರೋಷದ ಘನಗುಣ ನೆನೆಸಿ ಸಕಲ ಭರಿತ ಸಂಭ್ರೋಷದ ನಿರುಗಲೋಧರೆಯಳು ಸುಖದಲ್ಲಿ ನಿರುಗದೆ ಧರೆಯಳು ಸುಖದಲ್ಲಿ ಬಾಳ್ವೆ ನಿರುತದಿ ಧರೆಯಳು ಸುಖದಲ್ಲಿ ಬಾಳ್ವೆ ನಿರುತದಿ ಧರೆಯಳು ಸುಖದಲ್ಲಿ ಬಾಳ್ವೆ ಬಲರೆ ಮೆರಮ ಸಿಕತಿ ಧರೆಯೋಳ್ ಬಲರೆ ಬಳಿವಳು ಸಾಹಸ ಬಲರೆ ಮೆರಮ ಸಿಕತಿ ಎದ್ದಳು ಭೀಷ್ಮ ದ್ರೋಣ ಕುರುಪಿತ ಸಹಜ ಭೀಷ್ಮ ದ್ರೋಣ ಕುರುಪಿತ ಸಹಜ ಕರ್ಣ ದುಶಾಸನ ಶಕುನಿಗಳಿವರೆ ಕರ್ಣ ದುಶಾಸನ ಶಕುನಿಗಳಿವರೆ ಬೆಂಬಲ ಎನಗಿದೆ ಧರೆಯಳು ತೋಳ್ವೆ ಬೆಂಬಲ ಏನಾಗಿದೆ ಧರೆಯಳು ಬಾಳ್ವೆ ಏನಾಗಿದೆ ಧರೆಯಳು ಬಾಳ್ವೆ ಬೆಂಬಲ ಏನಾಗಿದೆ ಧರೆಯಳು ಬಾಳ್ವೆ ಬಲರೆ ಮೆರಮ ಸುಖದಿ ಧರೆಯೋಳ್ ಬಲ ಬಳಿರೆ ಬಲ್ಲು ಸಾಹಸದಿ ಬಲರೆ ಮೆರಮ ಸುಖದಿ ಭುಜ ಬಲ ಪರಕ್ರಮ ತೋರಿ ಘನ ಮುದ ಬಲವನ್ನು ಮೀರಿ ಹೊತ ಮಾಡಿ ಸಾರಿ ಘನ ಮುದ ಬಲವನ್ನು ಮೀರಿ ಹೊತ ಮಾಡಿ ಹರಿಗಳ ದಳಗಳ ಶಿರವನ್ನು ಮುರಿಯುವೆ ಹರಿಗಳ ದಳಗಳ ಶಿರವನ್ನು ಮುರಿಯುವೆ ಹರಿಗಳ
ಶಿರವನ್ನು ಮುರಿಯುವೆ ಹರಿಗಳ ದಳಗಳ ಶಿರವನ್ನು ಮುರಿಯುವೆ ಬಲರೆ ಮೆರವ ಸುಖತಿ ದರೆಯೋಳ್ ಬಲ ಬಳಿರೆ ಬಲು ಸಾಹಸತಿ ಬಲರೆ ಮೆರವ ಸುಖತಿ ಬಲರೆ ಮೆರವ ಸುಖತಿ ಬಲರೆ ಮೆರವ ಸುಖತಿ. ಬಲೆ ದೊರೆಯೋದಲ್ಲ. ಪಿತಾಮಹ ಭೀಷ್ಮಾಚಾರ್ಯರೇ, ಗುರುಗಳಾದ ದ್ರೋಣಾಚಾರ್ಯರೇ ಮತ್ತು ಸಭಾ ಸಭಿಕರೇ, ಕೇಳಿದಿರಾ ಒಂದು ವಿಚಿತ್ರವಾದ ವೃತ್ತಾಂತವನ್ನು. ಓ ಏಡಿ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ಆ ಕಬಡ್ಡಿ ಕೃಷ್ಣನನ್ನು ರಾಯಭಾರಿಯಾಗಿ ಕಳಿಸಿದ್ದರಂತೆ. ನೋಡಿದಿರಾ ವ್ಯಾಖ್ಯಾಸವನ್ನು ಅದೆಷ್ಟರ ಮಟ್ಟಿಗಿದೆ ಎಂದು. ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ಏನು ಹೇಳಿದಿರ ತಾತ? ಯುದ್ಧವೇ ಯುದ್ಧ. ನಾನದಕ್ಕೆ ಸದಾ ಸಿದ್ಧ. ನಾನದರ ದೀಕ್ಷಾ ಬದ್ಧ. ತಾತ, ನನ್ನ ಬಳಿ 11 ಅಕ್ಷರಣಿ ಸೈನ್ಯವೇ ಇರುವುದು. ಅದರ ಹಿಡಿತಕ್ಕೆ ಸಿಕ್ಕವರು ಮದಿಸಿದ ಆನೆ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ ನಾಚಮುಚ್ಚಾಗಿ ಹೋಗುವರು. ಆ ಮಾತು ಆಗಿರಲಿ. ಸಹೋದರ ಶಾಸನ ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮವಶನಾರು ನಮ್ಮ ಅಂಗರಾಜನಾದ ವೀರ ಕರ್ಣನಿಲ್ಲವೇ? ಗುರು ಹಿರಿಯರಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ಚಿಂತೆ? ಯಾರು ಪುರುಷೋತ್ತಮ? ಅವನಾವ ಪುರುಷೋತ್ತಮ? ಅವನಾರಿಗೂ ಪುರುಷೋತ್ತಮ? ಚಂದ್ರಕುಲ ಚಕ್ರವರ್ತಿಯಾದ ನಾನಿಲ್ಲಿರುವಲ್ಲಿ ಆ ದನ ಕಾಯುವ ಕೊಲ್ಲನು ಪುರುಷೋತ್ತಮನೇ. ಸಾಕು, ಸುಮ್ಮನೆ ಕುಳಿತುಕೊಳ್ಳಿ. ಬಂದವನು ನೆಟ್ಟಗೆ ನನ್ನ ಅರಮನೆಗೆ ಬಾರದೆ ಅವನ ಹುಟ್ಟುಕೊಳ್ಳದನುಸಾರವಾಗಿ ಈ ದಾಸೋತ್ಸವ ಮನೆಗೆ ಬಂದಂತೆ ಅಂತವನು ಪುರುಷೋತ್ತಮನೇ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಸೇರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ರಾಯಭಾರಿಯಾಗಿ ಬರುತ್ತಿರುವನೇ ಹೊರತು ನಿನ್ನಲ್ಲಿ ಯಾಜನೆಗಾಗಿ ಬರುತ್ತಿಲ್ಲ, ತಿಳಿದುಕೋ. ಏನು ಹೇಳಿದಿರ? ಕುರುಚಕ್ರವರ್ತಿಯಾದ ನಾನು ಅರ್ಧ ರಾಜ್ಯದ ವಿಚಾರವನ್ನ ನಿನ್ನಿಂದ ಕೇಳಿಕೊಳ್ಳಬೇಕೆ? ಸಾಕು, ಸುಮ್ಮನೆ ಕುಳಿತುಕೋ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ ಆತಕ್ಕೆ, ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರೋ? ಕೇಡುಗಾಲ ನಿನಗೆ ಬಂದೊದಗಿದಿಂದ ಈ ರೀತಿ ವಿಚಲಿತವಾಗಿ ನಡೀತಿರುವೆ. ಸಕಲ ವೀರನ್ನು ಬರೆಯುತ್ತವಾದ ಈ ಚಕ್ರವರ್ತಿಗೆ ಓರ್ವ ದಾಸಿ ನೀತಿ ವಚನ ಅನಾವಶ್ಯಕ. ಪೂಜ್ಯನು ಹಿರಿಯನೆಂದು ಸಾಧನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ರಾಜಾಸನ ಮರ್ಯಾದೆಯನ್ನು ಮರೆತು ಬಾಯಿಗೆ ಮಾತಾಡಿದರು. ಕೂಡಲೈತದಿಂದ ರಾಜ್ಯಸಭೆಯಿಂದ ಹೊರದೂಡಿಸು. ಸಾಕು, ಇದರಲ್ಲೇ ನೀತಿ ವಾಕ್ಯವ ಬೇಕು ಮಗಳುವಯ. ಸಾಕು, ಇದರಲ್ಲೇ ನೀತಿ ವಾಕ್ಯವ ಬೇಕು ಮಗಳುವಯ. ಬೇಕು ಮಗಳುವಯ. ಬೇಕು ಮಗಳುವಯ. ಗೀತ ಕೊಚ್ಚುವ ಎಸಗೊತ ಎಂಬಳು ನಾಚಿಕ ಎಲ್ಲದೆ ಮಗಳುವಯ. ಎಸಗೊತ ಎಂಬಳು ನಾಚಿಕ ಎಲ್ಲದೆ ಮಗಳುವಯ. ಯಾಚನೆ ಮಾಡೋ ಕೃಷ್ಣಗ ನಿನಗೋ, ಯಾಚನೆ ಮಾಡೋ ಕೃಷ್ಣಗ ನಿನಗೋ. ಹೆಚ್ಚಿಗೆ ಮಾತುಗಳು ಹೆಚ್ಚಿಗೆ ಮಾತುಗಳು ಹೆಚ್ಚಿಗೆ ಮಾತುಗಳು ಯಾತಕಲ ಯಾತಕಲ ಎಲ್ಲವೋ ವಿದ್ರು ಅಣ್ಣನ ವಿರುದ್ಧ ಮಾತನಾಡಿ ಅರಸು ಗೌರವಕ್ಕೆ ಅವನು ತಂದೊಡ್ಡುವೆಯ ದ್ರೋಹಿ. ಕೂಡಲೇ ರಾಜ್ಯಸಭೆಯಿಂದ ಓಚಿಗೆ ಹೊರಟು ಹೋದರೆ ಸರಿ, ಇಲ್ಲವಾದರೆ ಇದು ಅನರ್ಥವಾಯಿತು. ಎಚ್ಚರ. ಎಲ್ಲವೋ ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರ ದೂಡುವಷ್ಟು ಸಾಮರ್ಥ್ಯ ಉಂಟಾಗಿದೆ ನಿನಗೆ. ಛೇ ಅವಿವೇಕಿ, ನೀನು ಅವಿವೇಕಿ ಆದರೂ ನನಗೆ ತಿಳಿದಿರುವ ನ್ಯಾಯ ನೀತಿಗಳನ್ನು ನಾನು ಹೇಳಲೇಬೇಕು. ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವುದೆಯಲ್ಲ, ಇಷ್ಟೊಂದು ಅಪಹಾಸ್ಯ ಮಾಡಿದ ಮೇಲೆ ಕೇಳಿ. ಹಿಂದೆ ದ್ರೌಪದಿಯ ವಸ್ತ್ರಾಪಕರಣ ಕಾಲದಲ್ಲಿ ಭೀಮಸೇನನು ಮಾಡಿದ ಪ್ರತಿಜ್ಞೆ ಹಿಂದೆ
ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಹರಿಸಿಕೊಳ್ಳುವಾಗ ಇಟ್ಟುಕೊಂಡಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವೆನು. ಪ್ರಮಾದವಾಯಿತು. ಪೂಜ್ಯರಾದ ವಿದುರನನ್ನು ಪರಿಹಾಸ್ಯಕ್ಕೆ ಈಡು ಮಾಡಿ ಅವರ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡಿರಲ್ಲ. ಆತನು ಧನುರ್ಧಾರಿಯಾಗಿ ಯುದ್ಧಕ್ಕೆ ನಿಂತಿದ್ದರೆ ಆತನನ್ನು ಜಯಿಸತಕ್ಕ ವೀರರಾಗಿದ್ದರು. ಕರ್ಣ, ಗೌರವೇಶ್ವರ, ಈ ವಿದುರನ ಕೊಟ್ಟು ಬೆದರಿಗೆ ನೀನು ಎದರಿಯಾ? ಹೇಳುವುದು ಕೇಳು. ದುರದೋತನ ಶಿರವೊಂದರಣಿಗೆ ಉರುಳಿವೆ ನಿಂತ ಶಪಥವನ ಮಹೇಶ್ವರ ಕುವರನ ಮೆಚ್ಚಿಸಿ ವರ ಮಹೇಶ್ವರ ಕುವರನ ಮೆಚ್ಚಿಸಿ ಹೊರತಾಪವನ ನಿನಗೆ ಸರಿ ಸಮಾನರಿಹರೇ ಕರ್ಣ. ಕರ್ಣ, ಗೌರವೇಶ್ವರ, ಈ ವಿದುರನ ಕೊಟ್ಟು ಬೆದರಿಗೆ ನೀನು ಎದರಿದೆಯಾ? ಈ ವಿದುರನು ಎಂದು ತಾನು ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು ಅಥವಾ ಈತನ ಬಿಲ್ಲಿನಿಂದಾಗುವ ಪ್ರಯೋಜನವೇ ಎದರಬೇಡ ಕರ್ಣ, ಕುಳಿತುಕೋ. ಈಗ ಎಲ್ಲರೂ ಕೇಳಿರಿ. ಪಾಂಡವರ ರಾಯಭಾರಿಯಾಗಿ ಬರಕಿರುವ ಆ ಕೃಷ್ಣನು ಬಂದಾಗ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ರೆ ಆದರೆ ಅಂತವರನ್ನು ಕೂಡಲೇ ಈ ರಾಜ್ಯಸಭೆಯಿಂದ ಹೊರದೂಡಿಸಬೇಕಾಗುವುದು ಎಚ್ಚರ. ಸಹೋದರ ಶಾಸನ, ನಮ್ಮ ಸೈನ್ಯಾಧಿಗಳ ಪಟ್ಟಿಯನ್ನು ಸಿದ್ಧಪಡಿಸಿ ಎಂದು ಹೇಳಿನಲ್ಲ, ಸಿದ್ಧವಾಗಿರುವುದು ಅಗ್ರಜ. ಎಲ್ಲಿ ಅದನ್ನು ಇಲ್ಲಿ ಕೊಡು. ಆ ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡಿ ತಗೊಂಡುಕೊಳ್ಳುವೆನು. ಪರಿಹರಿಸಿ. ಧರ್ಮ ಕಾರ್ಯವ ಕರ್ಮ ಪಾಹಿ ಮಾ, ಧರ್ಮ ಕಾರ್ಯವ ಧರ್ಮ ಕಾರ್ಯವ ಕರ್ಮ ಪಾಹಿ ಮಾ, ಧರ್ಮ ಕಾರ್ಯವ ಧರ್ಮವೇ ಜಯವೋ ಕರ್ಮವೇ ಲಯವೋ, ಧರ್ಮವೇ ಜಯವೋ ಕರ್ಮವೇ ಲಯವೋ, ಮರ್ಮವನರಿತೋ ನೀನೆಲೆ ಕಂಡೆ ಮನೋಜ, ಮರ್ಮವನರಿತೋ ನೀನೆಲೆ ಕಂಡೆ ಮನೋಜ, ಧರ್ಮ ಕಾರ್ಯವ ಕರ್ಮ ಪಾಹಿ ಮಾ, ಧರ್ಮ ಕಾರ್ಯವ ನಾನು ನನ್ನದು ಎಂಬ ಮಮಕಾರ ನಿನಗೇಕೋ, ನಾನು ನನ್ನದು ಎಂಬ ಮಮಕಾರ ನಿನಗೇಕೋ, ಮಣ್ಣಿನಲ್ಲೇ ಹುಟ್ಟಿ ಮನುಜ ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು, ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು, ಮಣ್ಣಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಸೇರುವ ಈ ದೇಹ, ಮಣ್ಣಲ್ಲಿ ಮಣ್ಣಾಗಿ ಸೇರುವ ಈ ದೇಹ, ಧರ್ಮ ಕಾರ್ಯವ ಕರ್ಮ ಪಾಹಿ ಮಾ, ಧರ್ಮ ಕಾರ್ಯವ ಧರ್ಮ ಕಾರ್ಯವ ಧರ್ಮ ಕಾರ್ಯವ. ಓಹೋ, ಎಂತಹ ಅದ್ಭುತವಾದ ದೃಶ್ಯವಿದು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರು. ಈ ದುರ್ಯೋಧನನ್ನು ತಲೆ ಎತ್ತಿ ನೋಡಿಯೂ ನೋಡದವನಂತೆ ಕುಳಿತಿರುವನಲ್ಲ. ಇರಲಿ,
ಆಹಾ ಎಂತ ಸಮಯ ಬಂದಿದೆ, ಎಂತ ಸಮಯ ಬಂದಿದೆ, ಮಹಾಗರ್ವಿ ದುರ್ಯೋಧನನ ಸೊಕ್ಕು ಮುರಿವ ಕಾಲವಿದು, ಮಹಾಗರ್ವಿ ದುರ್ಯೋಧನನ ಸೊಕ್ಕು ಮುರಿವ ಕಾಲವಿದು, ಆಹಾ ಎಂತ ಸಮಯ ಬಂದಿದೆ. ನ್ಯಾಯವನ್ನು ಅಳಿಸುತ್ತ ಅನ್ಯಾಯದಿಂದ ಮೆರೆಯುವ, ನ್ಯಾಯವನ್ನು ಅಳಿಸುತ್ತ ಅನ್ಯಾಯದಿಂದ ಮರೆಯುವ ಇಂಥ ದುರುಳ ನೀಚನ ಖಂಡಿಸದೆ ಬಿಡುವೆನೆ, ಇಂಥ ದುರುಳ ನೀಚನ ಖಂಡಿಸದೆ ಬಿಡುವೆನೆ, ಆಹಾ ಎಂತ ಸಮಯ ಬಂದಿದೆ, ಮಹಾಗರ್ವಿ ದುರ್ಯೋಧನನ ಸೊಕ್ಕು ಮುರಿವ ಕಾಲವಿದು, ಆಹಾ ಎಂತ ಸಮಯ ಬಂದಿದೆ. ಎನ್ನ ಪಂಚ ಪಾಂಡವರ ಶತ್ರುವಾದ ಇವನನ್ನು, ಎನ್ನ ಪಂಚ ಪಾಂಡವರ ಶತ್ರುವಾದ ಇವನನ್ನು ನನ್ನ ಮಾಯ ಜಾಲದಿ ನಮಿಸುವಂತೆ ಮಾಡುವೆ, ನನ್ನ ಮಾಯ ಜಾಲದಿ ನಮಿಸುವಂತೆ ಮಾಡುವೆ, ಆಹಾ ಎಂತ ಸಮಯ ಬಂದಿದೆ, ಮಹಾಗರ್ವಿ ದುರ್ಯೋಧನನ ಸೊಕ್ಕು ಮುರಿವ ಕಾಲವಿದು, ಆಹಾ 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 ಎಂತ ಸಮಯ ಬಂದಿದೆ. ಈ ದುರಹಂಕಾರಿಯಾದ ದುರ್ಯೋಧನನಿಗೆ ಸರಿಯಾದ ಪಾಠವನ್ನು ಕಲಿಸಲೇಬೇಕು. ಈಗ ನನ್ನ ಯೋಗಮಾಯ ಬಲದಿಂದ ಭೂಮಿಯನ್ನು ಒಂದು ಸಾರಿ ಮೆಟ್ಟಿ ತಾನಾಗಿಯೇ ಬಂದು ನನ್ನ ಪಾದಗಳಿಗೆ ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೆ ಜಾಗೃತಳಾಗು. ದುರ್ಯೋಧನ, ಚಕ್ರವರ್ತಿ ಸಾರ್ವಭೌಮನಾದ ನೀನು ಈ ತುಂಬಿದ ರಾಜಸಭೆಯಲ್ಲಿ ದೂತನಾಗಿ ಬಂದಿರುವ ನನಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ, ಮೇಲೇಳು ದುರ್ಯೋಧನ. ಚಂದ್ರಕುಲ ಚಕ್ರವರ್ತಿಯಾದ ನಾನು ನಿನಗೆ ನಮಸ್ಕರಿಸೆಂದು ಭಾವಿಸಿದೆಯಾ? ನೀನು ಬಂದಿರುವುದು ದೂತನಾಗಿ. ದೂತನಾಗಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವ ಇಲ್ಲವೆಂದು ಅಡಿಯಿಂದ ಮೊಳೆಯವರೆಗೂ ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸೆಂದು ಹೆಮ್ಮೆಗೊಳ್ಳಬೇಡ. ಒಂದು ವೇಳೆ ನಮಸ್ಕರಿಸಿದೆ ಆದರೆ ಈ ನನ್ನ ಮಾತೃಭೂಮಿಗೆ ಹೊರತು ನಿನಗೆಲ್ಲ ತಿಳಿಯಿತು. ಕೃಷ್ಣ, ದುರ್ಯೋಧನ, ಬಹಳ ದೂರದಿಂದ ದೊರೆದು ಬಂದಿರುವೆ. ನಿನಗೆ ಉಚಿತವಾದ ಪೀಠದಲ್ಲಿ ಅಲಂಕರಿಸು. ಆಗಲಿ ದುರ್ಯೋಧನ. ದುರ್ಯೋಧನ ಸಾರ್ವಭೌಮನು ಸಿಂಹಾಸನದಿಂದ ಇಳಿದು ಬಂದನೋ ಉರುಳಿ ಬಂದನೋ ಒಂದೂ ತಿಳಿಯಲಿಲ್ಲವಲ್ಲ. ಕೃಷ್ಣ, ನಮ್ಮ ಸಾರ್ವಭೌಮನ ಮುಂದೆ ನಿನ್ನ ಈ ಕೋಟಿ ತಂತ್ರಗಳೆಲ್ಲ ಧೂಳಿಪಟ ಧೂಳಿಪಟ ಅಲ್ಲವೇ ಸಾರ್ವಭೌಮ? ಕೃಷ್ಣ, ದುರ್ಯೋಧನ, ನಿನಗೆ ಗಾನ ನರ್ತನವೆಂದರೆ ಬಹಳ ಪ್ರಿಯವಲ್ಲವೇ? ಇರಬಹುದು. ಇರಬಹುದೇನು, ಇದ್ದೇ ಇದೆ. ಸದಾ ಗೋಪಿಕಾನಂದರ ಮನೆಯ ನರ್ತನವನ್ನು ನೋಡಿ ಬೇಸತ್ತಿರುವ ನಿನಗೆ ನಮ್ಮ ರಾಜನರ್ತಕಿಯ ನರ್ತನವನ್ನು ನೋಡಿ ಆನಂದ ಪಡೋ, ತೃಪ್ತಿ ಪಡೋ. ಸಾಧಾರಣ ಶಾಸನ ಯಾರಲ್ಲಿ ನಮ್ಮ ಅರಮನೆಯ ನರ್ತಕಿಯರನ್ನು ಬರಮಾಡಿ. ಈಗ ಬರ್ಬೋದು.
ಕರುನಾಡ ಗುರು ಭೂಪರಾಜೇಶ್ವರ ಕರುನಾಡ ಗುರು ಭೂಪರಾಜೇಶ್ವರ ಗುರುವಂಶ ಕುಲ ತಿಲಕ ಮಗುಟೇಶ್ವರ ಧೀರ ಗುರುವಂಶ ಕುಲ ತಿಲಕ ಮಗುಟೇಶ್ವರ ಧೀರ ಕರುನಾಡ ಗುರು ಭೂಪರಾಜೇಶ್ವರ ಬರೋಣ ಬರೋಣ ಭಯಂಕರ ರೂಪ ಮನೋಗರ ರಿಪು ಭಯಂಕರ ರೂಪ ಮನೋಗರ ರಿಪು ಭಯಂಕರ ರೂಪ ಮನೋರ ಜಪ ವಿದ್ಯೆಯ ಬಲ್ಲ ಕಣ್ಣನ ಪರಮಾತ್ಮ ತಾಪ ವಿದ್ಯೆಯ ಬಲ್ಲ ಕಣ್ಣನ ಪರಮಾತ್ಮ ಕರುನಾಡ ಗುರು ಭೂಪರಾಜೇಶ್ವರ ಸೋದರ ಮಾವನ ಇದದಿ ಚತುರ ಗೌರವ ಸೋದರ ಮಾವನ ಇದದಿ ಚತುರ ಸೋದರ ಮಾವನ ಇದದಿ ಚತುರ ಅವನ ಇದದಿ ಚದುರ ಕಾಂದಾರಿ ದೇವಿಯ ಪ್ರೀತಿಯ ಕುವರ ಕಾಂದಾರಿ ದೇವಿಯ ಪ್ರೀತಿಯ ಕುವರ ಕಾಂದಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಕರುನಾಡ ಗುರು ಭೂಪರಾಜೇಶ್ವರ ಗುರು ಎಲ್ಲವ 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 ಬಲ್ಲವ 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 ಈ ಜಗ ಈ ಜಗ ಈ ಜಗ ಈ ಜಗ ಮಲ್ಲರ ಮಲ್ಲ ಮಲ್ಲರ ಮಲ್ಲ ಎಲ್ಲವ 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 ಬಲ್ಲವ 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 ಈ ಜಗ ಈ ಜಗ ಈ ಜಗ ಮಲ್ಲರ ಮಲ್ಲ ಮಲ್ಲರ ಮಲ್ಲ ಎಲ್ಲವ ಬಲ್ಲವ ಈ ಜಗ ಬಲ್ಲ ಎಲ್ಲವ ಎಲ್ಲವ ಬಲ್ಲವ ಈ ಜಗ ಮಲ್ಲ ಕರುನಾಡ ಗುರುವಂಶ ಕುಲ ಮಗುಡೇಶ್ವರ ಧೀರ ಗುರುವಂಶ ಕುಲ ತಿಲಕ ಮಗುಡೇಶ್ವರ ಧೀರ ಕರುನಾಡ ಗುರು ರಾಜೇಶ್ವರ
ನೀಲ ವರ್ಣದ ಈ ಚೆಲುವ ನೀಲ ವರ್ಣದ ಈ ಚೆಲುವ ಕೊಳಲನಾದದಿ ಜಗದ ಜನರ ಮನ ಮರುಳುಗೊಳಿಪ ಕೊಳಲನಾದದಿ ಜಗದ ಜನರ ಮನ 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 ಮರುಳುಗೊಳಿಪ ಮಾಧವ ಕೇಶವ ಚಂದ್ರಕುಲ ಚಕ್ರೇಶ್ವರ ಆಸ್ಥಾನದಲ್ಲಿ ಕೇವಲ ಒಬ್ಬ ಗೋಪಾಲ ಹೇಳಿ ಹೇಳಿ ಕ್ಷಮಿಸಿ ಮಹಾಪ್ರಭು. ಭೀಮನಿಗಿವನು ಹಸ್ತಿನಪುರದೊಡೆಯ ಗಜಧಾರಿ ಭೀಮನಿಗಿವನು ಕರುವೈರಿ ನಮ್ಮ ಹಸ್ತಿನಪುರದೊಡೆಯ ಗಜಧಾರಿ ನಾಯಕನೇ ಇವನಿಗೆ ಸರಿಸಾದಿ ಯಾರಿಹರಿಲ್ಲಿ ಇವನಿಗೆ ಸರಿಸಾದಿ ಯಾರಿಹರಿಲ್ಲಿ ಇವನಿಗೆ ಸರಿಸಾದಿ ಯಾರಿಹರಿಲ್ಲಿ ಜಗದಲ್ಲಿ ಕುಲತಿಲ ಈಶ್ವರಾಧೀರ ಕರುನಾಡ ಕುರುಭೂಪ ರಾಜೇಶ್ವರ ಕೌರವೇಶ್ವರ ಕೃಷ್ಣನು ನಮ್ಮ ರಾಜನಾಥಕ್ಕೆ ಅರ್ಥನ ನೋಡಿ ಮೈ ಮರೆತಿದೆ. ಕೃಷ್ಣ ದುರ್ಯೋಧನ ಬಂದದ್ದಾಯಿತು, ನಮ್ಮ ರಾಜನಾಥಕ್ಕೆ ನರ್ತನವನ್ನು ನೋಡಿದ್ದು ಆಯಿತು. ಈಗ ಹೇಳಬಹುದು ನನ್ನಲ್ಲಿಗೆ ಬಂದ ಸಮಾಚಾರವನ್ನು. ದುರ್ಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳನ್ನು ನೋಡಿ ಬಹಳ ದಿನಗಳಾಗಿದ್ದವು. ಹಾಗೆಯೇ ಅವರನ್ನು ನೋಡಿ ಮಾತನಾಡಿಸಿಕೊಂಡು ನೀನು ಒಪ್ಪುವುದಾದರೆ ನಿನಗೊಂದು ವಿಚಾರವನ್ನು ತಿಳಿಸಲು ಬಂದಿರುವೆನು. ಕೃಷ್ಣ, ರಾಜ್ಯದ ವಿಚಾರವನ್ನು ಬಿಟ್ಟು ಬೇರೆ ಏನಾದರೂ ಹೇಳು ಕೃಷ್ಣ, ಹೇಳುವೆನು. ರಾಜ್ಯದ ವಿಚಾರವಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ ದುರ್ಯೋಧನ.
ರಾಜ್ಯದ ವಿಚಾರವಾದರೆ ನೀನು ಹೇಳುವುದು ಬೇಡ, ನಾನು ಕೇಳುವುದು ಬೇಡ. ಮುರಹರಿಯೇ, ನೀನು ಬಂದಿರುವ ವಿಚಾರವನ್ನು ಈ ಸಭೆಯ ಮುಂದಿಡು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ ಮತ್ತು ಕೌರವ ಪಕ್ಷೀಯರೇ ಹಾಗೂ ಸಭಾ ಸಭಿಕರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮಗಳ ಮುಂದಿಡುವುದು ನನ್ನ ಅಭಿಮತ. ಕುರುಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರೋದ್ರಿಂದ ನಾನು ನಿಮ್ಮಗಳ ಮುಂದಿಡುವ ಪ್ರಶ್ನೆಗಳನ್ನು ನೀವು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಚಾರದಲ್ಲಿ ನಿಮ್ಮ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಹೀಗೆ ಮಾಡದಿದ್ದಲ್ಲಿ ಮುಂದೆ ಆಗುವ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವಂತಹುದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರವಾದ ರಕ್ತಧಾರೆಯಿಂದ ಆ ಮಾತೃಮೂರ್ತಿಯನ್ನು ತೊಯ್ಯಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯು ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಧರ್ಮಶೀಲರು, ಸತ್ಯವಂತರು ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸಗಳನ್ನು ಪೂರೈಸಿಕೊಂಡು ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನ ಉಳಿದಿದೆ. ಅವರು ನನ್ನೊಡನೆ ಈ ರೀತಿಯ ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಹಿಂದೆ ವಾಗ್ದಾನ ಮಾಡಿದಂತೆ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಪಾಂಡವರ ಈ ವಿನಯವಚನವನ್ನು ಕೇಳಿದ್ರ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡವರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗ್ರಹ ದಹನ, ಕಪಟದ್ಯೂತ ಇಂತಹ ಮಹಾಪಾಪಗಳನ್ನೇ ಮನ್ನಿಸಿ ಪಾಂಡವರು ತಮಗೆ ನ್ಯಾಯವಾಗಿ ಸಲ್ಲಬೇಕಾದ ತಮ್ಮ ಭಾಗಕ್ಕಾಗಿ ತಮ್ಮಲ್ಲಿ ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಗಳಿಗೆ ಪ್ರಯತ್ನಿಸಿರಿ. ಸುಯೋಧನ, ಸರ್ವಜ್ಞಾನಿಯಾದ ನಿನಗೆ ಇದಕ್ಕಿಂತಲೂ ಹೆಚ್ಚಿಗೆ ಹೇಳುವ ಅವಶ್ಯಕವಿಲ್ಲ. ಅವರ ಸಂದೇಶದೊಡನೆ ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಕುರುಕುಲಕ್ಕೆ ಗುರುದ್ರೋಣರೇ, ಕುರುಕುಲಕ್ಕೆ ಗುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ, ಮೋಸ, ಅಟ್ಟಹಾಸ, ಕಪಟ ವಂಚನೆ, ಮೋಸ, ಅಟ್ಟಹಾಸ. ಅರಸುಕುಲ ಧರ್ಮ ನಶಿಸಿತೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರೋ, ಧರಣಿಯಾಳಿದವರೆಲ್ಲ ಮರಳಿ ಬರರೋ. ಸಂಧಿ ಬೇಡಲು ಬಂದ ರಾಯಭಾರಿಯುನ, ಭರತ ವಂಶ ಕುಲಾಂತಕ ನಲ್ಲವಯ್ಯ. ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಯಮಸುತ ಭೀಮಾರ್ಜುನನ ಕುಲ ಸಹದೇವ. ಸಾಮಾನ್ಯರೆಂದರಿತು ದುಡುಕಬೇಡ, ಸಮಭಾಗವನ್ನಿತ್ತು ಸುಖದಿ ಬಾಳು ಸುಯೋಧನ.
ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಕೃಷ್ಣ ರಾಜ್ಯವನ್ನು ಸಂಪಾದಿಸುವುದು ಸಾಹಸದಿಂದಲೇ ಹೊರತು ಯಾಚನೆಯಿಂದಲ್ಲ. ಕೃಷ್ಣ, ಆ ಪಾಂಡವರು ಸಾಹಸಿಗಳಾಗಿದ್ದರೆ ನನ್ನೊಡನೆ ಯುದ್ಧವನ್ನು ಮಾಡಿ ರಾಜ್ಯವನ್ನು ಪಡೆದಿ, ಇಲ್ಲವಾದರೆ ಪುನಃ ಕಾಡಿಗೆ ಚಕ್ರವರ್ತಿ, ಶಾಂತಿಯಿಂದಲೇ ರಾಜ್ಯವನ್ನು ಪಡೆಯಬೇಕೆಂದಿರುವ ನಮ್ಮ ಧರ್ಮರಾಯ 1000 ಆನೆಯ ಬಲವುಳ್ಳ ರುದ್ರಾಂಶ ಸಂಭೂತನಾದ ನಮ್ಮ ಭೀಮಸೇನ ಸೋದರ ಭೀಮನಂತೆ ಭೀಮ ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪರಮವೀರ ಪಾರ್ಥ ಕರ್ಣ ಪಾರ್ಥನಂತೆ ಪಾರ್ಥ. ಇನ್ನು ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು, ಇವರುಗಳ ಮುಂದೆ ನಿಮ್ಮಗಳ ಪರಾಕ್ರಮವೇನು ನಡೆಯುವುದಿಲ್ಲ. ನಿಧಾನವಾಗಿ ಆಲೋಚಿಸು ಕೌರವೇಶ್ವರ. ಮದೇ ಕಪಟ ನಾಟಕ ಒಳ್ಳೆಯವರ ಪರಾಕ್ರಮವನ್ನೇ ಹೊಗಳುತ್ತಿರುವೆ. ಸಾಧುವೆಯಂತೆ ವೇಷವನ್ನು ಧರಿಸಿ ಇಡೀ ಪ್ರಪಂಚವನ್ನು ಮೋಸ ಮಾಡುತ್ತಿರುವ ಧರ್ಮರಾಯ, ಇನ್ನು ಹೊಟ್ಟೆ ಬಾಕ ಭೀಮ ಕಾಡಿನಲ್ಲಿ ವಾಸ ಮಾಡುತ್ತಿದ್ದ ಇಳುಮನನ್ನು ಕೊಂದ ಮಾತ್ರಕ್ಕೆ ಅವನು ಅಜೇನೋ. ಇನ್ನು ಭೀಮನೇ ಕೀಚಕನನ್ನು ಕೊಂದ ಎಂಬುದನ್ನು ನೋಡಿದವರ್ಯಾರು ಕೃಷ್ಣ? ಒಂದು ವೇಳೆ ಕೊಂದಿದರು ಮೋಸದಿಂದಲೋ ಅಥವಾ ಕಪಟ ನಾಟಕ ಸೂತ್ರಧಾರಿ ಇನ್ನ ಕುತಂತ್ರದಿಂದಲೋ ಇರಬಹುದು. ಅಂತಹನು ರೌದ್ರಾಂಶ ಸಾವಿರಾನೇ ಬಲವುಳ್ಳವನು ನಿನ್ನ ಮಂಡ ಭೀಮ. ಆಯುಧ ಪಕ್ಷದಲ್ಲಿ ತುಂಬಿದ ರಾಜಸಭೆಯಲ್ಲಿ ತನ್ನ ಪತ್ನಿಯ ವಸ್ತ್ರಾಭರಣವಾಗುತ್ತಿದ್ದಾಗ ಎಲ್ಲಿ ಹೋಯಿತೋ ಕೃಷ್ಣ ಅವನ ಸಾವಿರಾನೆಯ ಬಲ? ಇನ್ನು ನಿನ್ನ ಪ್ರಾಣ ಮಿತ್ರ ಪಾರ್ಥ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ಕೈಗೆ ಬಳೆಯನ್ನು ತೊಟ್ಟು ವಿರಾಟ ನಗರದ ಪುತ್ರಿಯಾದ ಉತ್ತರೆಗೆ ತಕ್ಕ ತೈ ಎಂದು ನಾಟ್ಯ ಕಲಿಸಿದ ನಪುಂಸಕ. ಅವನ ಪರಾಕ್ರಮವನ್ನು ನಾನು ಚೆನ್ನಾಗಿ ಬಲ್ಲೆನು. ಇನ್ನುಳಿದವರು ಮಾದರಿ ಕುಮಾರರಾದ ನಕುಲ ಸಹದೇವರು. ಅವರಿಂದ ಏನಾದೀತು ಕೃಷ್ಣ? ಒಬ್ಬ ಗೋಪಾಲಕ, ಮತ್ತೊಬ್ಬ ಅಶ್ವಪಾಲಕ. ಅವರ ಪರಾಕ್ರಮವನ್ನು ಚೆನ್ನಾಗಿ ಬಲ್ಲೆನೆ ಕೃಷ್ಣ. ಇಲ್ಲಿಯವರೆಗೂ ನಿಮ್ಮವರ ಪರಾಕ್ರಮವನ್ನು ಹೊಗಳಿದೆ, ಇನ್ನು ನಮ್ಮವರ ಪರಾಕ್ರಮವನ್ನು ಸ್ವಲ್ಪ ಮಟ್ಟಿಗೆ ಹೇಳುದು ಕೃಷ್ಣ. ಬೇಡ ದುರ್ಯೋಧನ, ಹಿರಿ ಬಡತನವನ್ನೆಲ್ಲ ಜಯಿಸಿ ಸ್ವಸ್ಥಾಮದಿಂದ ಆಳುತ್ತಿರುವ ನಾನು ಸಾಹಸಿಯೋ ಅಥವಾ ನನಗೆದರಿ ಕಾಡು ಮೇಡುಗಳಲ್ಲಿ ಅಗೆಯುತ್ತಿರುವ ಆ ಪಾಂಡವರು ಸಾಹಸಿಗಳು? ಆ ನಿನ್ನ ಬಂಡ ಭೀಮನ ಗುಂಡಿಗೆಯನ್ನು ಸೀಳಲು ಸದಾ ಸಿದ್ಧನಾಗಿರುವ ನನ್ನ ಸಹೋದರ ದುಶ್ಯಾಸನ. ಇನ್ನು ಆ ನಿನ್ನ ಪ್ರಾಣ ಮಿತ್ರ ಪಾರ್ಥನ ಶಿರಸನ್ನು ಛೇದಿಸದಾಗಿ ಕುಮಾರಸ್ವಾಮಿಯನ್ನೇ ಮೆಚ್ಚಿಸಿ ಕಾಲವಿಸುವೆಂಬ ಧನುಸನ್ನು ಪಡೆದ ನನ್ನ ಮಿತ್ರ ದಾನವೀರ ಚೂರ ಕರ್ಣ. ಇನ್ನು ಸೈಂಧವ ರಾಜ, ಅಸಮಾನಶಾಲಿ ಸೈಂಧವ ರಾಜ. ಇನ್ನು ನಿನ್ನ ತಂತ್ರಕ್ಕೆ ಪ್ರತಿತಂತ್ರಗಳನ್ನು ರೂಪಿಸಲು ಸದಾ ಸಮಯ ಸಂಜೆಯಂತಿರುವ ಸೌಭದ ರಾಜ ನನ್ನ ಸೋದರ ಮಾವ ಶೇಖುನಿ ಮಾವ. ಇನ್ನು ಇತ್ತ ನೋಡು ಕೃಷ್ಣ, ಪಿತಾಮಹ ಭೀಷ್ಮಾಚಾರ್ಯರು ಇವರೇನಾದರೂ ಸ್ವತಃ ಧನುರ್ಧಾರಾಗಿ ನಿಂತರೆ ಇವರನ್ನು ಜಯಿಸುವ ವೀರರು ಮತ್ತೊಬ್ಬರಿರುವರೇ. ಇನ್ನು ಗುರುಗಳಾದ ದ್ರೋಣಾಚಾರ್ಯರು ನಮಗೂ ಆ ಪಾಂಡವರಿಗೂ
ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರುಗಳು. ಅವರ ಅಸ್ತ್ರ ಕೌಶಲ್ಯ ನನಗಿಂತಲೂ ನಿನಗೆ ತಿಳಿಯಬೇಕು ಕೃಷ್ಣ. ಈಗಿರುವಾಗ ತೋಟಿರುವರೆ ಹಿಂದೆನಗೆ ಸರಿ ತೋಟಿರುವರೆ ತೋಟಿರುವರೆ ಹಿಂದೆನಗೆ ಸರಿ ತೋಟಿರುವರೆ ಕುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯಕ್ಕೆ ಕೈ ಕತ್ತರೆ ಎನಿಸಿಕೊಂಡು ತೋಟಿರುವರೆ ಹಿಂದೆನಗೆ ಸರಿ ತೋಟಿರುವರೆ ಭೀಷ್ಮ ಗುರು ದ್ರೋಣಾಚಾರ್ಯರು ಶೌರ್ಯ ಶೌರ್ಯದಿ ರಣಗಣವಿರುವನೆ ಮಾವ ಸಲಹೆಯಿರುವನೆ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ ಈ ಮಾವ ಸಲಹೆಯಿರುವನೆ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ ಅವರನ್ನು ಬಿಡುವನೆ ಈಗಿರುವಲ್ಲಿ ಕೃಷ್ಣ ಸೋಟಿರುವರೆ ಹಿಂದೆನಗೆ ಸರಿ ಸೋಟಿರುವರೆ ಸೋಟಿರುವರೆ ಹಿಂದೆನಗೆ ಸರಿ ಸೋಟಿರುವರೆ ಸಿಂಹಾಸನದಿ ಚಲವೋ ಬಿಡದೆ ಶೌರ್ಯಕ್ಕೆ ಕೈ ಕತ್ತರೆ ಎನಿಸಿಕೊಂಡು ಸೋಟಿರುವರೆ ಹಿಂದೆನಗೆ ಸೋಟಿರುವರೆ. ಇಂಥ ತುರತ ಮಹಾರಥರ ಮುಂದೆ ಏಡಿ ಪಾಂಡವರಂತೆ ಪಾಂಡವರು. ನಾಚಿಗೆ ಗೇಡು ಕೃಷ್ಣ, ನಾಚಿಗೆ ಗೇಡು. ಸೀಟು ನೀನೇನೆ, ನೀವು ಒತ್ತಷ್ಟೇನೆ. ಕೃಷ್ಣ ನೋಳು ವೈರವೇ ఎవరెಲ್ಲ కాల్చిస్తాడు ಕೃಷ್ಣ ನೋಳು ವೈರವೇ ಬಾರಿ ಹೇಳುವೆ ನಾನು ಮೀರಿ ಬೆಳಗಿದಿರೆ ಬಾರಿ ಹೇಳುವೆ ನಾನು ಮೀರಿ ಬೆಳಗಿದಿರೆ ಸಂಧಿಗಂದು ಬಂದಿರುವ ಮಂದವೋದಾರಣ ಸಂಧಿಗಂದು ಬಂದಿರುವ ಮಂದವೋದಾರಣ ಸುಂದರದಿಂದೊಂದಿರುವ ಚಂದದಿಂದ ಆಚರಿಸುವ ಸುಂದರದಿಂದೊಂದಿರುವ ಚಂದದಿಂದ ಆಚರಿಸುವ ಕೃಷ್ಣನಾಳ ವೈರವೇ ಕರವಲ್ಲ ನಿನಗೆ ಕರವಲ್ಲ ನಿನಗೆ ಕರವಲ್ಲ ನಿನಗೆ ಕುಮಾರ 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 ಪರಮಾತ್ಮನು ಹೊಂದಿರುವಾಗ ಯೋಗಕ್ಷೇಮವನ್ನು ವಿಚಾರಿಸಿ ಪಾಂಡವರ ವಿಚಾರದಲ್ಲಿ ತಕ್ಕ ಆಲೋಚನೆಯನ್ನು ಮಾಡು. ಸ್ವಾಮಿಯನ್ನು ಸತ್ಕರಿಸು ಕುಮಾರ. ಪಿತಾಮಹರೇ, ಸಾಕು ಸುಮ್ಮನೆ ಕುಳಿತುಕೊಳ್ಳಿ. ವೇದಕ್ಕೆ ಅನುಜರೋ ಬಿಡು ಪಂತ ವೇದಕ್ಕೆ ಅನುಜರೋ ಬಿಡು ಪಂತ ಸಲ್ಲದು ವೈರ್ಯ ಸಾಧಿಸುತ್ತಿರು ಚಲ ಸಲ್ಲದು ವೈರ್ಯ ಸಾಧಿಸುತ್ತಿರು ಚಲ ತಿರವಲ ವೈಭವ ಅವಶ್ಯ ರಾಜ ವೇದಕ್ಕೆ ಅನುಜರೋ ಬಿಡು ಪಂತ ಸುರುಳರ ಬೋಧೆಗೆ ಕಿವಿ ಮುಡದಿರು ಜಾಕೆ ಸುರುಳರ ಬೋಧೆಗೆ ಕಿವಿ ಮುಡದಿರು ಜಾಕೆ ನ್ಯಾಯವ ಉಳಿಸು ಧರ್ಮವ ಪಾಲಿಸು ವೇದಕ್ಕೆ ಅನುಜರು ಬಿಡು ಪಂಥ ಬಿಡು ಪಂಥ ಬಿಡು ಪಂಥ. ದುರ್ಯೋಧನ
ಪಾಂಡವರೇನು ಅಂದ್ಯರೇ? ನಿಮ್ಮ ಚಿಕ್ಕಪ್ಪನ ಮಕ್ಕಳಲ್ಲವೇ? ಅವರಿಗೆ ಸುಲಭವಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಆಚಾರ್ಯರೇ, ಸಾಕು, ಸುಮ್ಮನೆ ಕುಳಿತುಕೊಳ್ಳಿ. ಯಾರು? ಓಹೋ, ಇದರ ಮಹಾಶಯರು. ನನಗೆ ಉಪದೇಶ ಮಾಡುವುದರಲ್ಲಿ ನೀವು ಒಬ್ಬರು. ನಡೆಯಲಿ ನಡೆಯಲಿ ನಿಮ್ಮ ಅರಣ್ಯರೋಧನವು. ಹೌದು ದುರ್ಯೋಧನ, ನನ್ನದು ಅರಣ್ಯರೋಧನವೇ. ಕೆಡವರನ್ನು ನೋಡಿದಾಗ ಬುದ್ಧಿ ಹೇಳುವುದು ನಮ್ಮಂತ ಹಿರಿಯರ ಕರ್ತವ್ಯ. ಆದರೂ ಶ್ರೀಕೃಷ್ಣ ಪರಮಾತ್ಮನು ಹೇಳಿದಂತೆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅದಿನ್ನಿಷ್ಟೇ ಇಚ್ಛೆ ಇದ್ದಷ್ಟು ಭೂಮಿಯನ್ನು ಅವರಿಗೆ ಕೊಡು, ಇದು ನನ್ನ ಅಭಿಮತ. ಚಿಕ್ಕಪ್ಪ, ಈ ರಾಜನೀತಿಯನ್ನು ಆ ಪಾಂಡವರಿಗೆ ಹೇಳಿಲ್ಲಬೇಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ನಾನು ಒಬ್ಬನಲ್ಲಿ ಮಾತ್ರ ದೋಷಗಳು ಕಾಣುವವು. ಆ ಪಾಂಡವರ ನಿರ್ದೋಷಗಳೇನು? ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನವಾಗಿ ಹೇಳಿ ಮುಗಿಸಿದೆ. ಆದರೆ ಈ ನಿನ್ನ ಮರಳು ಮಾತುಗಳಿಗೆ ಒಡಂಬಡುವ ಪ್ರತಿಯನ್ನು ಮಾತ್ರ ಈ ದುರ್ಯೋಧನಲ್ಲ. ದುರ್ಯೋಧನ, ಇದು ಶುದ್ಧ ಕ್ಷೇತ್ರೀಯ ರಕ್ತ, ಸ್ವಾಭಿಮಾನ ಶೂನ್ಯತೆಯ ಒಳಕು ನೀರಲ್ಲ ಕೃಷ್ಣ, ಒಳಕು ನೀರಲ್ಲ. ದುರ್ಯೋಧನ, ನೀನಾಗಿಯೇ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೇ ಇದ್ದರೆ ಎಲ್ಲವನ್ನೂ ಅವರೇ ಅಪಹರಿಸಿ ಬಿಡುವರಯ್ಯ. ಎಲ್ಲ ಮಲ್ಲ, ಮಾತಿನ ಮಲ್ಲ, ನಿನಗೇಕೋ ತಲೆಯಲ್ಲಿ ಬುದ್ಧಿಯೇ ಇಲ್ಲ. ಎಲ್ಲವನ್ನು ಅವರೇ ಅಪಹರಿಸಲು ಇದೇನು ಗೋಪಿಕಾಂಗರ ಮನೆಯ ಬೆಣ್ಣೆಯ ಮುದ್ದೆ ಎಲ್ಲವೋ ಕುರುವೀರರಿಂದ ಪರಿವೃತ್ತವಾದ ರಾಜ್ಯ. ದುರ್ಯೋಧನ, ಈ ವಿಶಾಲವಾದ ಸಾಮ್ರಾಜ್ಯವನ್ನೊಂದು ಸಾರಿ ದೃಷ್ಟಿಸಿ ನೋಡು. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಹೋಗಲಿ, ಇಂದ್ರಪ್ರಸ್ಥಾದಿ 5 ಗ್ರಾಮಗಳನ್ನಾದರೂ ಕೊಡೆಯ. ಶಾಂತಚಿತ್ತರಾದ ಪಾಂಡವರು ಅದರಿಂದಲೇ ತೃಪ್ತರಾಗುವರು. ಬರೀ 5 ಊರುಗಳೇಕೆ ಕೃಷ್ಣ? ಹಿಂದೆ ಭಿಕ್ಷೆ ಬೇಡಿ ಅಲಿಯುತ್ತಿದ್ದ 50 ಹಳ್ಳಿಗಳು ಈಗಲೂ ಸಿದ್ಧವಿವೆ. ಒಂದಿಗೆ ಬೇಕಾದ್ರೆ ಹೋಗಲಿ, ಒಬ್ಬೊಬ್ಬರಿಗೂ ಒಂದು ಭಿಕ್ಷಾ ಪಾತ್ರೆಯನ್ನು ಕೊಟ್ಟುಕೊಳ್ಳುತ್ತೇವೆ. ಕೃಷ್ಣ, ಒಬ್ಬೊಬ್ಬರಿಗೂ ಭಿಕ್ಷಾ ಪಾತ್ರೆಯನ್ನು ಕೊಡುವು. ತೆಗೆದುಕೊಂಡು ಹೋಗಿ ಯಾವ ಮಿತ್ರರು ಹೇಳಿ ಪಾಂಡವರಿಗೆ ಕೊಟ್ಟು ಬಿಡು. ಎಲ್ಲರೂ ಭಿಕ್ಷೆ ಬೇಡಿಕೊಳ್ಳಲೇ. ದುರ್ಯೋಧನ, ನಮ್ಮ ಭೀಮಸೇನ ಮಹಾ ಒರಟ. ಆತನು ಯಾರಿಗೂ ಲೆಕ್ಕಿಸತಕ್ಕದ್ದವನಲ್ಲ. ಆತನ ವಾಸಕ್ಕಾದರೂ ಒಂದು ಊರನ್ನು ಕೊಡಯ್ಯ. ಹೇಳು ಕೃಷ್ಣ ಮತ್ತೊಮ್ಮೆ. ನಮ್ಮ ಭೀಮಸೇನಿಗಾದರೂ ಒಂದು ಊರನ್ನು ಕೊಡಯ್ಯ. ಕೇಳಿದಿರಾ ಈ ಕೃಷ್ಣನ ಆಡುವ ಮಾತುಗಳನ್ನು? ನನ್ನ ಕಡುವೈರಿ ಭೀಮನಿಗೆ ಒಂದು ಊರನ್ನು ಕೊಡಬೇಕಂತೆ. ಒಂದು ಊರಲ್ಲ ಕೃಷ್ಣ. ಅಂತರಂಗದಲ್ಲಿ ಯುದ್ಧವನ್ನೇ ಸಂಘಟಿಸಿಕೊಂಡು ಬಂದು ಬಹಿರಂಗದಲ್ಲಿ ಸಂಧಿ ಎಂಬ ಮಾತನಾಡುತ್ತಿರುವ ಈ ನಿನ್ನ ಮಾಯಾ ನಾಟಕವನ್ನ ನಾನೇನು ಅರಿಯುವಂತೆ ಭಾವಿಸಿದೆಯಾ? ಹಿಂದೆ ಬಲಿಚಕ್ರವರ್ತಿ ಬಳಿಗೆ ಹೋಗಿ 3 ಪಾದದಷ್ಟು ಭೂಮಿಯನ್ನು ದಾನವಾಗಿ ಪಡೆದು 1ನೇ ಪಾದದಿಂದ ಆಕಾಶವನ್ನು 7ನೇ ಪಾದದಿಂದ ಭೂಮಿಯನ್ನು ಅಳೆದು 3ನೇ ಪಾದ ಬಿಡಲು ಸ್ಥಳವಿಲ್ಲದೆ ಆ ಬಲಿಯ ತಲೆಯ ಮೇಲೆ ಇಟ್ಟು ಮಹಾನುಭಾವನಲ್ಲವೇ ನೀನು? ಅದು ಲೋಕ ಕಲ್ಯಾಣಕ್ಕಾಗಿ. ಲೋಕ ಕಲ್ಯಾಣಕ್ಕೋ ನಿನ್ನ ಸ್ವಾರ್ಥಕ್ಕೋ? 3 ಪಾದದಷ್ಟು ಭೂಮಿಯನ್ನು ದಾನವಾಗಿ ಕೊಟ್ಟ ಆ ಬಲಿಯ ಪಾಡೆ ಆಗಾದ ಮೇಲೆ ಇನ್ನು 1 ಊರನ್ನೇನಾದರೂ ಕೊಟ್ಟರೆ ನನ್ನ ಗತಿ ಏನಾಗಬಹುದೆಂದು ನಾನು ಚೆನ್ನಾಗಿ ಬರೆಯುತ್ತಿದ್ದ. 1 ಊರಲ್ಲ, 1 ಗೋವಿನ ಪಾದಡಿಯಲ್ಲಿ ಮುಳ್ಳು ಮುರಿಯಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಕೊಡಲಾರೆ. ಇಷ್ಟೊಂದು ಅಪಮಾನವೇ ದುರ್ಯೋಧನ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಾಹಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ಮಾಡುವುದಿಲ್ಲವ ಕುಟತ್ವ. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಾಹಸದ, ದುರಾಶಯದ, ದುರಾಭಿಮಾನವೇ. ಹಾಗಲ್ಲ ಕೇಳು ಕೃಷ್ಣ, ಈ ಕೌರವನನ್ನು ಸದೆ ಬೆಳೆಯಬೇಕೆಂದು ಯೋಚನೆ ಮಾಡುತ್ತಿದ್ದೇವೆ. ನಿನ್ನ ಬಂಡ ಭೀಮ ಅದು
ದುರಾಶಯ, ದುರಹಂಕಾರ, ಇನ್ನು ಲೋಕೈಕ್ಯ ವೀರನಲ್ಲ, ನನ್ನ ಕರ್ಣನನ್ನು ವಧಿಸಬೇಕೆಂದಿರನಲ್ಲವೇ ಆ ನಿನ್ನ ನಪುಂಸಕ ಪಾರ್ಥ, ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತ ಕಪಟಿಯ ಸ್ನೇಹವನ್ನು ಬೆಳೆಸಲವೇ ಆ ನಿನ್ನ ಗತಿಗೆಟ್ಟ ಪಾಂಡವರು, ಅದು ಅದು ದುಸ್ಸಹವಾಸ. ಇನ್ನು ದುರ್ಯೋಧನ ಶಾಸನರನ್ನು ಪುಡಿಗೈದು ಬರದ ಕಂಡದಲ್ಲಿ ತಮ್ಮ ಧ್ವಜ ಪದಾಕೆಯನ್ನು ಆರಿಸಬೇಕೆಂದು ಯೋಚನೆ ಮಾಡ್ತಿರಲ್ಲವೇ ಅದು ದುರಾಶಯ. ನಾವೇ ವೀರರು, ನಾವೇ ಸಮರ್ಥರು ಎಂದು ಯೋಚನೆ ಮಾಡ್ತಿರಲ್ಲವೇ ಆ ನಿನ್ನ ಪಾಂಡವರು, ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವಾರು ಏನೇ ಹೇಳಿದರು ಈ ಕೌರವರ ನಿರ್ಧಾರ ಚಲಿಸಲಾರದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನ ಕೃಷ್ಣ, ಬಂದ ದಾರಿಯಲ್ಲಿ ಹಿಡಿಯುವುದು ಒಳ್ಳೆಯದು. ಅಣ್ಣನ ಮಾತುಗಳೆಲ್ಲವೂ ನನಗೆ ಒಪ್ಪಿದವು. ಇಬ್ಬರು ಕುರು ಸಹೋದರರು ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಜ್ವಾಲಿಯು ಇಂತಹ ಬಿರುಮಾತಿಗೆ ಶಾಂತವಾಗುವುದಿಲ್ಲ ಕೃಷ್ಣ. ಕೃಷ್ಣ ಏಳಿ ಪಾಂಡವರು ಕೋಡಿ ಮಾಡುವುದು ಬೇಡ ಬೇಡ ಬಲು ಬೇಸರವ. ಏಳಿ ಪಾಂಡವರು ಕೋಡಿ ಮಾಡುವುದು ಬೇಡ ಬೇಡ ಬಲು ಬೇಸರವ. ಬೇಡ ಬೇಡ ಬಲು ಬೇಸರವ. ಬೇಡ ಬೇಡ ಬಲು ಬೇಸರವ. ಕೃಷ್ಣ ಕಾಡಿದರೇನು ಕಾಡಿಗೋಗಲೇ ಕೊಡೋ ಲೋಕವನ್ನು ರಾಜ್ಯವನ್ನು. ಕೃಷ್ಣ ಕಾಡಿದರೇನು ಕಾಡಿಗೋಗಲೇ ಕೊಡೋ ಲೋಕವನ್ನು ರಾಜ್ಯವನ್ನು. ದುಷ್ಟ ಪಾಂಡವನ ಅಟ್ಟಹಾಸವನ್ನು ಭೇಟಿಯಾಡುತ್ತೇನೆ. ದುಷ್ಟ ಪಾಂಡವನ ಅಟ್ಟಹಾಸವನ್ನು ಮೆಟ್ಟಿಯಾಡುತ್ತೇನೆ. ನಾವು ಮೆಟ್ಟಿಯಾಡುತ್ತೇವೆ, ನಾವು ಮೆಟ್ಟಿಯಾಡುತ್ತೇವೆ. ಪಾಂಡವರ ಸೇನಾ ಸಮುದ್ರವನ್ನು ಕಲಕಿ ಬಿಡಬಲ್ಲ ಗಂಡಗಲೆಂದು ತಿಳಿ. ಆ ಪುಂಡ ಭೀಮನ ವೃಂದವನ್ನು ಚೆಂಡಾಡಲು ಈ ದುಶಾಸನ ಸದಾ ಸಿದ್ಧನಲ್ಲಿ. ಸಮರವೇ ಸಿದ್ಧವೆಂದು ಆ ನಿನ್ನ ಮಿತ್ರರಾದ ಏಡಿ ಪಾಂಡವರಿಗೆ ತಿಳಿಸುವುದು. ರಾಜ್ಯದಲ್ಲಿ ಎಲ್ಲಿಯಾದರೂ ಭಿಕ್ಷೆ ಬೇಡಿಕೊಳ್ಳಿ. ಧ್ವಂಸ ಮಾಡುವೆ ಶತ್ರು ದ್ರೋಹಿಗಳ. ಧ್ವಂಸ ಮಾಡುವೆ ಶತ್ರು ದ್ರೋಹಿಗಳ. ಕಡುಕರ ನೀಚರ ದುರಾಳನ. ಕಡುಕರ ನೀಚರ ದುರಾಳನ. ಕಡುಕರ ನೀಚರ ದುರಾಳನ. ಕಟ್ಟದ ಮಿಟ್ಟದ ಪುಡಿ ಕೊಟ್ಟುತ್ತೆ. ಕಟ್ಟದ ಮಿಟ್ಟದ ಪುಡಿ ಕೊಟ್ಟದೆ. ರಣರಂಗದಲ್ಲಿ ಬಲಿಕೊಡುವೆ. ಧ್ವಂಸ ಮಾಡುವೆ ಶತ್ರು ದ್ರೋಹಿಗಳ. ದುರ್ಯೋಧನ, ಈ ಕೃಷ್ಣನ ಮರಳು ಮಾತಿಗೆ ನೀನು ಬೆರಗಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾವೆ. ಕೃಷ್ಣ ಯುದ್ಧವನ್ನು ಮಾಡದೆ ಹೋದರೆ ನಾವು ಬಳೆಗಳನ್ನು ತೊಟ್ಟಿಲ್ಲ. ಇನ್ನ ಬಂದ ದಾರಿ ಹಿಡಿಯುವುದು ಒಳ್ಳೆಯದು. ಯುದ್ಧ ಮಾಡದೆ ಪಾಂಡವರಿಗೆ ಹೇಳಿಬಿಡು. ಇಷ್ಟೊಂದು ಕರ್ಣ, ಇದಕ್ಕೆ ನಿನ್ನ ಅಭಿಮತ? ದುರ್ಯೋಧನರ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ಹಗೆಯ ತೀರದ ಹೊರತಾಗಿ ಈ ರಾಜನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ಕೃಷ್ಣ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನೂ ಸಹ ಇವರಂತೆಯೇ ಮಾತನಾಡುತ್ತಿರುವೆಯಾ? ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವಕ್ಕಾಗಿ ಇಡೀ ಕ್ಷತ್ರಿಯ ಕುಲವನ್ನೇ ಧ್ವಂಸ ಮಾಡಲಿತ್ನಿಸುವೆಯಾ? ಇದು ನಿನ್ನ ಧರ್ಮವೇ? ಏನು ನೀನು ಧರ್ಮವನ್ನು ಆಡುತ್ತಿರುವೆಯಾ ಕೃಷ್ಣ? ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಕೃಷ್ಣ. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತ
ಭಕ್ತನಾದರೂ ಏಕೆ ದಾಸನಾದೋ ಹಿತವ ಬಯಸಿದೊಡೆ ಹಿತವ ಬಯಸಿದೊಡೆ ಫಲಿಸಿ ಬರೆಸುವುದು ಮುಂದೆ ಬರುವುದೋ ವೀರ ಸಮರ ಕೃಷ್ಣ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ವಲ್ಲಭನೇ ಕೃಷ್ಣ ಪಾಂಡು ತನಯರ ಹಿತವನು ಬಯಸುತ್ತ ಪಾಂಡು ತನಯರ ಹಿತವನು ಬಯಸುತ್ತ ಸಂಧಿಯ ನಾಟಕವ ಆಡಲೆಂದು ಬಂದಿರುವೆ ಸಂಧಿಯ ನಾಟಕವ ಆಡಲೆಂದು ಬಂದಿರುವೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ವಲ್ಲಭನೇ ಹಠವಂತರು ನಾವು ಕೃಷ್ಣ ಕೃಷ್ಣ ಹಠವಂತರು ನಾವು ಹಿತವಿದು ತಿಳಿದೆ ಹಠವಂತರು ನಾವು ಹಿತವಿದು ತಿಳಿದೆ ದುರದಳು ಭಕ್ತನ ಶಿರವನು ಕಡೆಯುವೆ ದುರದಳು ಭಕ್ತನ ಶಿರವನು ಕಡೆಯುವೆ ದುರದಳು ಭಕ್ತನ ಶಿರವನು ಕಡೆಯುವೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ವಲ್ಲಭನೇ ಮಾಮಾ ವಲ್ಲಭನೇ ಕೃಷ್ಣ ಆ ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿದೆಯ ಯದುಪತಿ ಈ ನಿನ್ನ ಧರ್ಮಕ್ಕಿಂತಲೂ ತನ್ನ ಸ್ವಾಮಿ ಗೌರವೇಶ್ವರನಿಗೆ ತನ್ನ ತನುಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು ಯದುಪತಿ ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತ ಒಪ್ಪುವುದಿಲ್ಲ ಬಲೆ ಅಂಗಾಧಿಪ ಬಲೆ ಅಂಗಾಧಿಪ ಪುರುಷನ ನುಡಿಗಳನ್ನು ಕೇಳಿ ಪುರುಷೋತ್ತಮನ ಕಂಠ ಬಿಗಿದಂತಾಗಿದೆ ಅಲ್ಲವೇ ಸರ್ವಭೌಮ ಓಹೋ ಮೇರೆ ಮೀರಿತು ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವನು ಕೇಳು ದುರ್ಯೋಧನ. ಭಾರತ ಭೂಮಿ ಜೈಸಿ ದುರಾಶ ಭಾರತ ಭೂಮಿ ಜೈಸಿ ದುರಾಶ ಸಮಾನ ಶೌರ್ಯ ಸಾಹಸತೆ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಜೈಸಿ ದುರಾಶ ಜೈಸಿ ದುರಾಶ
ಕರೆಸಿತನಿ ಅನುಜಾತರ ಕರೆಸಿತನಿ ಅನುಜಾತರ ದರೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗುವೀರ ದರೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗುವೀರ ವೈರವನೆ ನೀಗಿ ನೀ ಸೈರಣಿಯ ತಾಳೈ ವೈರವನು ನೀಗಿ ನೀ ಸೈರಣಿಯ ತಾಳೈ ಬಾಳೈ ಬಲ ಧರ್ಮ ನಿರತ ಸುಗುಣ ಚರಿತ ಕರುಣ ವರಗುಣಯುತ ನೆನೆಸಿ ಬಾಳೈ ಬಲು ಧರ್ಮ ನಿರತ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ನೆನೆಸಿ ಕೊರೆಯಿದರೆಯ ಭಾರತ ಭೂಮೀಶ ಜಯಿಸಿ ದುರಾಜ ಸಮಾನ ಶೌರ್ಯ ಸಾಹಸದೆ ವಿರಾಜಿಸುವ ನಿರಾಕರಿಸದಿರೈ ಭಾರತ ಭೂಮೀಶ ಜಯಿಸಿ ದುರಾಶ ಜಯಿಸಿ ದುರಾಶ. ದುರ್ಯೋಧನ, ನಿನ್ನೀ ಗುರು ಹಿರಿಯರು ಬಂಧುಗಳು ಸಹೋದರರನ್ನೊಂದು ಸಾರಿ ದೃಷ್ಟಿಸಿ ನೋಡು. ಕೇವಲ ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು. ಈ ಸಂಧಿಯನ್ನು ನೀನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಸಂಧಿಗೆ ಸಮ್ಮತಿಸು. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಹೋಗಲಿ, ಅವರ ಈ ಇಷ್ಟಾರ್ಥವನ್ನಾದರೂ ನೆರವೇರಿಸು. ಈ ದಿನ ನಾನು ದಾನವ ವಿಜಯ ತಿರುಪತಿಯು ಈ ದಿನ ನಿನ್ನಲ್ಲಿ ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಭಕ್ತರ ಸಲುವಾಗಿ, ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಈ ದಿನ ನಿನ್ನಲ್ಲಿ ಸಂಧಿ ಎಂಬ ಭಿಕ್ಷೆಯನ್ನು ಬಿಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವು ಏನಿದೆ ರಾಜ? ಆ ಪಾಂಡವರು ಜೂಜಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯದ ಪರಿಪಾಲನೆಗಾಗಿ ವನವಾಸ ಮಾಡುವುದು ಅಧರ್ಮದ ಕಾರ್ಯಕ್ಕೆ ಹೇಳುವುದು ದೇವ. ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರು ಶಕ್ತರಲ್ಲ. ಧರ್ಮವಿಹುದೇ ಹೇಳಿಕೊಂಡವರಲ್ಲಿ ಕೃಷ್ಣ, ಧರ್ಮವಿಹುದೇ ಹೇಳಿಕೊಂಡವರಲ್ಲಿ ರೂಢಿಯವರೊಳಗಂತೂ ಶ್ರೇಷ್ಠ ರೇವಿ ಬರೈ ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ ಹರಿತು ನೀರಿಯಲ್ಲವಾ ಕೃಷ್ಣ, ಹರಿತು ನೀರಿಯಲ್ಲವಾ ಭ್ರಾಂತಿ ಮೂಡಿಕೆಯ ಮುಕುಂದ ಭ್ರಾಂತಿ ಮೂಡಿಕೆಯ ಮುಕುಂದ. ಭಿಕ್ಷಾವೃತ್ತಿಯೇ ಅವರಿಗೆ ಯೋಗ್ಯವಾದ ಜೀವನ. ಧರ್ಮವಿರುವವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅವಮಾನ ನನ್ನಿಂದ ಹೋಗಿ ಹೇಳಿಬಿಡು. ಯುದ್ಧದ ಭಯವನ್ನು ತೋರಿಸುವೆಯಾ ಜನಾರ್ದನ? ಯುದ್ಧವು ಕ್ಷತ್ರಿಯ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಧ್ಯೇಯ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಲಾರದು. ಇಷ್ಟೊಂದು ಅಪಮಾನವೇ? ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ನೀನು ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರವಾದ ಆತ್ಮಹತ್ಯೆ, ಪಾಪಾಶಯ, ಕುರುಕುಲ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳು ಏನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ಹಿಂದೆ ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು
ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟದ್ಯೂತಕ್ಕೆಳೆದುದನ್ನು ಮರೆತೆಯಾ? ಸಹೋದರನ ಪತ್ನಿಯನ್ನು ತುಂಬಿದ ರಾಜಸಭೆಗೆ ಎಳೆದು ತಂದು ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ನೆನಪಿನಲ್ಲಿಡು. ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯಾ? ಭೀಷ್ಮ ದ್ರೋಣ ಗುರುಜನರ ಮಾತನ್ನು ನಿರಾಕರಿಸಿ ಕೇವಲ ಅನ್ಯಾಯ ಆಚರಣೆಗಳಲ್ಲಿ ಪ್ರವೃತ್ತನಾದ ನಿನಗೆ ಯಶಸ್ಸು ಕೀರ್ತಿಯು ಎಂದಿಗೂ ಲಭಿಸದು. ಇದು ನಿನ್ನ ಮನೆ ಕೃಷ್ಣ. ಆ ಕೆಟ್ಟರು ಸರಿ ಕಟ್ಟ ಕಡೆಗಳು ಕಾಡಿ ಕಟ್ಟಬೇಕೆಂದು ಕೆಚ್ಚದೆ ಕಟ್ಟಾಳು ಈ ಕೌರವೇಶನನ್ನ ಕೆಣಕಿ ಹಾಕಿ ಮಕ್ಕಳಲ್ಲ. ಆ ನಿನ್ನ ಪಾಂಡವರಲ್ಲಿ ಪಾಂಚಾಲಿ ಒಂದೇ ಒಂದೇ ತೊಟ್ಟಿನ ಕೃಷ್ಣ ಈ ಛಲವನ್ನ ಭೂತ ಒಡೆಯನಾದ ಭೂತನಾಥೇಶ್ವರನೇ ಕಾಲ್ಕೆರೆದು ಕದನಕ್ಕೆ ನಿಂತರು ಸರಿಯೇ. ಕಲಿಯ ಅಂಶ ನಿರ್ಮಿತವಾದ ಈ ರತ್ನ ಸಿಂಹಾಸನ ರಕ್ತದ ಮನೆಯಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಅಭಿಮಾನದನಾದ ಅಂದರೆ ಈ ದುರ್ಯೋಧನನು ಹೊಸಮದ ಮಣ್ಣಲ್ಲಿ ಮಣ್ಣಾಗಿ ಮಣ್ಣಿಡಿದು ಧೂಳಲ್ಲಿ ಧೂಳಾಗಿ ಧೂಳಿಡಿದು ಹೋದರೂ ಸರಿಯೇ. ನೆಲವನ್ನು ಬಿಡೆ ನೆಲವನ್ನು ಕೊಡೆ ಕೇಳುವರ ಹರಿಯೇ. ಯುದ್ಧ ಮಾಡಿ ಗೆಲ್ಲಲಿಲ್ಲವ ರಾಜ್ಯವ. ಕೇಳುವರ ಹರಿಯೇ ಯುದ್ಧ ಮಾಡಿ ಗೆಲ್ಲಲಿಲ್ಲವ ರಾಜ್ಯವ. ನೆಲವನ್ನು ಬಿಡನು ನೆಲವನ್ನು ಕೊಡೆನು. ನೆಲವನ್ನು ಬಿಡನು ನೆಲವನ್ನು ಕೊಡೆನು. ನೆಲವ ಜಯಿಸಿ ತೊಡಮುದಲು ಕೊಡುವುದಿಲ್ಲವೋ ರಾಜ್ಯವ. ಮಾತಿದು ವೀರತ್ವದಿಂದ ಕೊಡುವುದಿಲ್ಲವೋ ರಾಜ್ಯವ. ಆ ಪಾಂಡುನಂದನರು ಎಂದೊಡನೆ ಯುದ್ಧವ. ಆ ಪಾಂಡುನಂದನರು ಎಂದೊಡನೆ ಯುದ್ಧವ ಮಾಡಿ ಗೆಲ್ಲಲಿ ರಾಜ್ಯ ವೀರತ್ವದಿಂದ. ಮಾಡಿ ಗೆಲ್ಲಲಿ ರಾಜ್ಯ ವೀರತ್ವದಿಂದ. ನೆಲವ ಬಿಡನು ನೆಲವ ಕೊಡೆನು. ನೆಲವನ್ನು ಬಿಡನು ನೆಲವನ್ನು ಕೊಡೆನು. ನೆಲವ ಜಯಿಸಿದಳು ಕೊಡುವುದಿಲ್ಲವೋ ರಾಜ್ಯ. ಕೊಡುವುದಿಲ್ಲವೋ ಪ್ರೀತಿಯ ತಿಳಿಯದೆ ಈ ರೀತಿ ನುಡಿವೆ. ಕಲವ ಜಯಿಸಿ ನೆಲವ ಕೊಡವ. ಕೆಲವನ್ನು ಬಿಡನು ನೆಲವನ್ನು ಕೊಡನು. ಕಲವ ಜಯಿಸಿ ಗಣ್ಣ ಮುದ್ದೊಳ್ಳುನ ಕೊಡುವುದಿಲ್ಲವೋ ರಾಜ್ಯ. ಕೊಡುವುದಿಲ್ಲವೋ ಭೂಮಿಯ ರಾಜ್ಯವ. ಕೃಷ್ಣ ಸತ್ತರೆ ಸಾನ್ನಿಧ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಹೋಗು ಓ ನಿನ್ನ ಎಡಿ ಪಾಂಡವರಿಗೆ ಹೇಳಿಬಿಡು ಯುದ್ಧಕ್ಕೆ ಸಕಲ ಸಿದ್ಧತೆಗಳನ್ನು ಸಿದ್ಧಪಡಿಸಿಕೊಳ್ಳಿ ಎಂದು. ಕತೆ ಬೇಡೈಸು ಯೋಧನನೆ ತೋರೀಗ ಜ್ಞಾತಿಗಳೊಳ ಕೈದಲ್ಲಿ. ಕತೆ ಬೇಡೈಸು ಯೋಧನನೆ ತೋರೀಗ ಜ್ಞಾತಿಗಳೊಳ ಸೈರಣಿ. ಅದೇ ಕಿಂದು ಒದರುವೆ ಅದೇ ಮಾತ ಮಗಳುವೆ. ಅದೇ ಕಿಂದು ಒದರುವೆ ಅದೇ ಮಾತ ಮಗಳುವೆ. ಉಲಗಿನ ತುಳುವ ಮರತುಳುವ ದುರಗಳು ಕಡಿಯ. ಉಲಗಿನ ತುಳುವ ಮರತುಳುವ ದುರಗಳು ಕಡಿಯ ಬಿಡುವೆ. ಕತಿ ಬೇಡೈಸು ಯೋಧನನೆ ತೋರೀಗ ಜ್ಞಾತಿಗಳೊಳ ಸೈರಣಿ. ಕದನದೊಳು ನಿನ್ನ ಮದವ ನಡಗಿಪ. ಕದನದೊಳು ನಿನ್ನ ಮದವ ನಡಗಿಪ. ಚದುರರ್ ಹರಿ ಮರುಳೇ ಮಂದಮತಿಯಂತೆ ಮುಂದನರಿಯದೆ. ಮಂದಮತಿಯಂತೆ ಮುಂದನ
ದೊಂದೊಗವ ಪಡುವೆ ಸುಯೋಧನ ದೊಂದೊಗವ ಪಡುವೆ ಸರಿಸಬಲ್ಲವರ ರಿದ ಸರಿಸಬಲ್ಲವರ ಪರಮ ಪುರುಷನೆಂಬ ಬಿರುದು ಹೊರಗೆ ಕತಿ ಬೇಡೈಸೋ ಯೋಧನನೆ ತೋರೀಗ ಜ್ಞಾತಿಗಳೊಳು ಸೈರಣಿ ಕತಿ ಬೇಡೈಸೋ ಯೋಧನನೆ ತೋರೀಗ ಜ್ಞಾತಿಗಳೊಳು ಸೈರಣಿ 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 ಕಡೆಗೂ ನನ್ನ ಮಾತನ್ನು ನಿರಾಕರಿಸಿ ಬಿಟ್ಟೆಯ ಕುರುಕುಲ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸುವುದು ಅನುಜವೇ ಯದುವಂಶ ಕಳಂಕ ಸ್ವರೂಪನೇ. ಓಹೋ ಓಹೋ ದುರ್ಯೋಧನ, ನಿನ್ನೀ ವರ್ತನೆಯು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ಅದನ್ನಾಗಲೇ ನಿರ್ಧರಿಸಿ ಸೂಕ್ತವಾದ ಸಲಹೆಯನ್ನೇ ಕೊಟ್ಟಿರುವೆನು. ಯಾರಿಗೋ? ಮತ್ಯಾರಿಗೆ? ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವ ಬದಲು ಸಾರ್ವಭೌಮ ನಮ್ಮ ಸೋದರ ಮಾವನವರು ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಕವೆಂದು ನನಗಾಗಲೇ ಸಲಹೆ ನೀಡುತ್ತಿರುವರು. ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ನಿನ್ನ ಅದ್ಭುತವಾದ ರಾಯಭಾರಕ್ಕೆ ನನ್ನ ಅದ್ಭುತವಾದ ಸತ್ಕಾರ. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರನಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು. ದುಶ್ಯಾಸನ ಸೋದರ ಬಂಧಿಸು ಕೃಷ್ಣನನ್ನು. ಬರದೊಳಗವರ ಇದೋರ್ಸ ಚಲದೋಳ್ ಬರದೊಳಗವರ ಇದೋರ್ಸ ಚಲದು ಹಠವ ಸಹಿಸಬೇಕೇನುಡೆ ಹಠವ ಸಹಿಸಬೇಕೇನುಡೆ ಬರದೊಳಗವರ ಇದೋರ್ಸ ಚಲದು ಹಠವ ಸಹಿಸಬೇಕೇನುಡೆ ಹಠವ ಸಹಿಸಬೇಕೇನುಡೆ ಕೃಷ್ಣ ಅಥವಾ ಪಾಂಡವರ ಜಯಿಸುವ ತನಕ ಅದವ ಪಾಂಡವರ ಜಯಿಸುವ ತನಕ ಬೇಡೋ ಬೇಡೋ ದೊಡ್ಡಕ್ಕಿನ್ನ ನುಡಿಗಳ ಸಹಿಸಿದ ಬೇಡೋ ಬೇಡೋ ದೊಡ್ಡಕ್ಕಿನ್ನ ನುಡಿಗಳ ಸಹಿಸಿದ ಬೇಡ ಬೇಡ ದೊಡ್ಡಕ್ಕಿನ್ನ ನುಡಿಗಳ ಸಹಿಸಿದ ಬೇಡ ಬೇಡ ದೊಡ್ಡಕ್ಕಿನ್ನ ನುಡಿಗಳ ಸಹಿಸಿದ ಹಠವ ಸಹಿಸಬೇಕೇ ನುಡಿ ಹಠವ ಸಹಿಸಬೇಕೇ ನುಡಿ ಹಠವ ಸಹಿಸಬೇಕೇ ನುಡಿ. ಕೃಷ್ಣ, ನಿನ್ನ ಹುಟ್ಟಡಗಿಸುವ ಮುನ್ನ ನೆಟ್ಟಗೋದರೆ ಸರಿ, ಇಲ್ಲವಾದರೆ ಈ ಹಗ್ಗದಿಂದ ನಿನ್ನನ್ನು ಬಂಧಿಸುವೆನು. ಯಾರನ್ನು ಯಾರು ಬಂಧಿಸುವಿರೋ ಮಂದಮತಿಗಳ? ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು ಕೃಷ್ಣ. ಬಟ್ಟೆಯಿಂದ ಬೆಂಕಿಯನ್ನು, ಭೀಷಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಬಂಧಿಸಲು ಸಾಧ್ಯವೇ? ವೃಥಾ ನಿಮ್ಮಿಂದಾಗದು. ಕೃಷ್ಣ, ಈ ಬೆದರಿಕೆ ಮಾತುಗಳು ಬೇಡ. ಸೋದರ ದುಶಾಸನ, ಪಾಶವನ್ನು ಬಂಧಿಸು ಕೃಷ್ಣನನ್ನು. ಈಗ ಬಂಧಿಸಿರಿ ನನ್ನನ್ನು. ಗಡ್ಡ ಹಿಡಿದರೂ ತಿಳಿಯಲಿಲ್ಲವೇನೋ? ಗಡ್ಡ ಇದು ನನ್ನ ಗಡ್ಡ.